ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಇಂದು ಕಲಬುರಗಿ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ವತಿಯಿಂದ ರೈತರ ವಿವಿಧ ಬೇಡಿಕೆಗಳಿಗಾಗಿ ರಾಜ್ಯಾಧ್ಯಕ್ಷರಾದ ಬಿಟಿ ಚಂದ್ರಶೇಖರ್ ಹಾಗೂ ಮಹೇಶ್ ಬನ್ನಟ್ಟಿ ರಾಜ್ಯ ಕಾರ್ಯದರ್ಶಿಗಳು, ಸಿದ್ದೇಶ್ ರಾಜ್ಯ ಸಂಚಾಲಕರು, ರೇವಣಸಿದ್ದ ಮುಕಾಶಿ ಕಲ್ಯಾಣ ಕರ್ನಾಟಕ ಉಸ್ತುವಾರಿಗಳು, ಜಿಲ್ಲಾಧ್ಯಕ್ಷರಾದ ಅಶೋಕ್ ಗುತ್ತೇದಾರ್, ಭೀಮಳ್ಳಿ ಮಹಿಳಾಧ್ಯಕ್ಷರಾದ ನೀಲಾಂಬಿಕಾ ಹಾಗೂ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳ ಸಮ್ಮುಖದಲ್ಲಿ ತಿಮ್ಮಾಪುರ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದವರೆಗೆ ಮೆರವಣಿಗೆ ಮುಖಾಂತರ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ನಂತರ ವಿವಿಧ ತಾಲೂಕಿನ ಅಧ್ಯಕ್ಷರುಗಳನ್ನ ಹಾಗೂ ಪದಾಧಿಕಾರಿಗಳನ್ನ ನೇಮಕ ಕೂಡ ಮಾಡಲಾಯಿತು. ವೆಂಕಟೇಶ್ ಗುತ್ತೇದಾರ್ ಕಲಬುರಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಭಾಗ್ಯವಂತ ಗುಡ್ಡಿಮನಿ ತಾಲೂಕು ಗೌರವಾಧ್ಯಕ್ಷರು, ಮೊಹಮ್ಮದ್ ಸಮೀರ್ ಚಿಂಚೋಳಿ ತಾಲೂಕು ಅಧ್ಯಕ್ಷರು, ಎಂಡಿ ಅರ್ಜಾಖಾನ್ ಮಮ್ಮಿಪುರ್ ವಾರ್ಡ್ ಅಧ್ಯಕ್ಷರು, ಶರಣಯ್ಯ ಶಿವಯ್ಯ ಗುತ್ತೇದಾರ್ ಗ್ರಾಮ ಘಟಕ ಅಧ್ಯಕ್ಷರು, ಭೀಮನಹಳ್ಳಿ ಸೌಮ್ಯ, ಈರಣ್ಣ ಪಟ್ಟೆ ಅಫ್ಜಲ್ಪುರ್ ತಾಲೂಕು ಮಹಿಳಾ ಅಧ್ಯಕ್ಷರು ಇವರನ್ನ ನೇಮಕ ಮಾಡಲಾಯಿತು. ವರದಿ ವೆಂಕಟೇಶ್ ಗುತ್ತೇದಾರ್, ನ್ಯೂಸ್ 26 ಕನ್ನಡ, ಕಲಬುರಗಿ. ಕಲಬುರಗಿ ಜಿಲ್ಲೆಯಲ್ಲಿ ಕರ್ನಾಟಕ ರೈತೋದಯ ಹಸಿರು ಸೇನೆ ಬೆಂಗಳೂರು ಇವರು ಕಲಬುರಗಿ ಜಿಲ್ಲೆಯಲ್ಲಿ ಒಂದು ರೈತರ ಪರ ಹೋರಾಟವನ್ನು ನಡೆಸಲಾಯಿತು. ಸರ್, ತಮ್ಮ ಹೆಸರು? ನನ್ನ ಹೆಸರು ಅಶೋಕ್ ಬೆಮಾಳಿ ಅಂತ. ರೈತ ಸೈನಿ ಕರ್ನಾಟಕ ರಾಜ್ಯ ರೈತ ಹಸಿರು ಸೈನಿ ಜಿಲ್ಲಾಧ್ಯಕ್ಷರಾದಂಥ ಅಶೋಕ್ ಗುತ್ತೇದಾರ್ ಇವತ್ತು ಹೋರಾಟ ಮಾಡಿದಂತಂತಂದರೆ ಬೆಳೆ ಪರಿಹಾರ ಸಲುವಾಗಿ ಅರ್ಧ ರೊಕ್ಕ ಬಂದವ, ಅರ್ಧ ರೊಕ್ಕ ಬಂದಿಲ್ಲ, ಬೆಳೆ ರೈತರಿಗೆ ಬ್ಯಾಗ ನಷ್ಟ ಆಗ್ಯದ, ಅದೆಲ್ಲ ಹಸಿರು ಗೊಬ್ಬರು ರೇಟು ಬೆಲೆ ಏನಾರ ಕಮ್ಮಾಗ ಮಾಡಬೇಕು, ಬೆಲೆ ಒಂದು ಕಮ್ಮಿ ಮಾಡಬೇಕು. ಗೊಬ್ಬರ ಸಿಗ್ತಾಯಿಲ್ಲ ರೈತರಿಗೆ, ರೈತರಿಗೆ ಸಿಗ್ತಾಯಿಲ್ಲ. ಹೀಗಾಗೇನದ ಭಾಳ ನೋವಾಗಿನದ, ಹೈರಾಣ ಬಂದಿದೆ. ಮಳೆ ಮಾಡು ಏನಲ್ಲ, ಆಮೇಲೆ ಉದ್ಯೋಗ ಖಾತ್ರಿಗಳೇನಲ್ಲ. ಗುಲ್ಬರ್ಗ ಜಿಲ್ಲೆಯಲ್ಲಿ ಕೆಲಸ ಮಾಡುವಷ್ಟು ಭಾಳಷ್ಟು ಮಂದಿ ಒಳಗೆ ಕೆಲವು ಮಂದಿ ದುಡ್ಡು ಬಂದಾವ, ಕೆಲವು ಮಂದಿಗೆ ಬಂದಿಲ್ಲ. ಹೀಗಾಗೇನದ ಹೋರಾಟವನ್ನು ಮಾಡಿರ್ತದೆ. ರಾಜ್ಯ ಸರ್ಕಾರ ಆಗಿರ್ಬೋದು, ಅವ್ರಿಗೆ ಕೇಂದ್ರ ಸರ್ಕಾರ ಆಗಿರಬೇಕು. ಅವ್ರಿಗೆ ಮುಂದಿನ ದಿನದಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡಿ ಹೊಸ ಸತ್ಯಾಗಾರವನ್ನು ಮಾಡ್ತೀವಿ. ಅದೇ ರೀತಿಯಾಗಿ ಯಡ್ರಾಮೆ ತಾಲೂಕು ಅಧ್ಯಕ್ಷರಾದಂಥ ರೇವಣಸಿದ್ದ ಮುಕಾಶಿ ಅವರು ಕೂಡ ಒಂದೆರಡು ಮಾತು. ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಕಲ್ಯಾಣ ಕರ್ನಾಟಕ ಅಧ್ಯಕ್ಷರು ಹಾಗೂ ಯಡ್ರಾಮೆ ತಾಲೂಕು ಅಧ್ಯಕ್ಷರು ರೇವಣಸಿದ್ದ ಮುಕಾಶಿ. ಇವತ್ತು ಹೋರಾಟ ಮಾಡಿರ್ತಕ್ಕಂಥದ್ದು ಏನಂತಂದರೆ, ಕಲಬುರಗಿ ಜಿಲ್ಲೆಯಲ್ಲಿ ರೈತರ ಸಮಸ್ಯೆ ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ನಮ್ಗೆ ಮುಂಚೆಂದು ಹಿರಿಯರು ಒಂದು ಪರಿಹಾರಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ. ಇವಾಗಾದರೂ ಕೂಡ ಇವಾಗ ಗೊಬ್ಬರ ತೊಗೊಳಕ್ಕೆ ಹೋಗ್ಬೇಕಾದ್ರೆ ಒಂದು DAP ತೊಗೊಂಡ್ರೆ ಅದ್ರ ಜೊತೆ ವೀರ್ಯ ತೊಗೊಂಡ್ರೆ ಗೊಬ್ಬರ ಕೊಡ್ತೀವಿ, ಇಲ್ಲಾಂದ್ರೆ ಕೊಡಲ್ಲ ಅನ್ನತಕ್ಕಂಥದ್ದು ಸರ್ಕಾರ ಗಮನಕ್ಕೆ ಬಂದದೋ ಗೊತ್ತಿಲ್ಲ, ದಲ್ಲಾಳಿಗಳು ಮಾಡಾಕತ್ತಾರೆ. ಅದಕ್ಕೆ ಖಂಡನೆ ಮಾಡಿ ರೈತರಿಗೆ ಸರಿಯಾದ ಬೆಲೆಯಲ್ಲಿ ಗೊಬ್ಬರ ಇಸ್ಕೊಡ್ಬೇಕು, ಬೀಜ ಇಸ್ಕೊಡ್ಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆಯಿಂದ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಇದು ಪ್ರಥಮ ಹೆಜ್ಜೆ ನಮ್ಮದು. ಇನ್ನು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ನಾವು ಮಾಡಬೇಕಾಗುತ್ತದೆ ಅಂತೇಳಿ ಸರ್ಕಾರಕ್ಕೆ ಇದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕರ್ನಾಟಕ ರೈತೋದಯ ಹಸಿರು ಸೇನೆ ಕಲಬುರಗಿ ತಾಲೂಕು ಅಧ್ಯಕ್ಷರು ನಾನು. ವಿಷಯ ಏನಪ್ಪ ಅಂದರೆ, ಕಲಬುರಗಿ ಜಿಲ್ಲೆಯಲ್ಲಿ ಸಾಕಷ್ಟು ರೈತರ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಇವತ್ತು ತೀವ್ರವಾಗಿ ನಮ್ಮ ಜಿಲ್ಲೆಯಲ್ಲಿ ತೊಗರಿ ದರವನ್ನು ಕುಸಿತಗೊಂಡಿದೆ. ಅದು ತೊಗರಿ ದರವನ್ನು ಜಾಸ್ತಿ ಮಾಡಬೇಕಂತೇಳಿ ಹಾಗೂ ರೈತರಿಗೆ ಉದ್ಯೋಗ ಖಾತ್ರಿ ಯೋಜನೆಯಡಿ ಬರ್ತಕ್ಕಂಥ ಉದ್ಯೋಗ ಖಾತ್ರಿ ಯೋಜನೆಯಡಿ ದುಡ್ಡನ್ನು ಬರ್ತಾ ಇಲ್ಲ, ಅದನ್ನು ಬಗೆಹರಿಸಬೇಕು. ಇನ್ನೊಂದು, ರೈತರು ಸಲುವಾಗಿ ಬೀಜಗಳು, ರಸಗೊಬ್ಬರಗಳು, ಬೀಜಗಳನ್ನು ಏನು ಜಾಸ್ತಿ ರೇಟಲ್ಲಿ ಮಾರಾಟ ಹೋಗುತ್ತಿದೆ, ಅದು ಕೂಡ ಸರ್ಕಾರ ಗಮನ ಹರಿಸಿ ಅದನ್ನು ದರ ಕಡಿತ ಮಾಡಿ ರೈತರಿಗೆ ಅನ್ಯಾಯವಾಗದಂತೆ ನಡೆಸಿಕೊಡ್ಬೇಕಂತೇಳಿ ಇವತ್ತು ಏನು ನಮ್ಮ ಕರ್ನಾಟಕ ಹಸಿರು ಸೇನೆ ರೈತೋದಯ ಸಂಘದಿಂದ ಹೋರಾಟ ಹಮ್ಮಿಕೊಂಡು ಮನವಿ ಪತ್ರ ಮಾನ್ಯ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ DC ಮುಖಾಂತರ ಮನವಿ ಪತ್ರ ಕೊಡಲಾಯಿತು.
ಧನ್ಯವಾದಗಳು. ವೆಂಕಟೇಶ್ ಮಾಡ್ತಿದ್ದಾರೆ. ನಮ್ಮ ಕರ್ನಾಟಕ ರೈತೋದಯ ಹಸಿರು ಸೇನೆ ಕಲಬುರಗಿ ಜಿಲ್ಲೆ ತಾಲೂಕು ಅಧ್ಯಕ್ಷ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.